ಹಬ್ಬಬ್ಬ ಇದಲ್ವೇ ಬೇಕಿದ್ದಿತು. ಅಂದು ಮ್ಯಾಕ್ಸ್, ಇಂದು ಮಾರ್ಕ್ ಕಿಚ್ಚನ ಹಬ್ಬರಕ್ಕೆ ನಡುಗಿದ ಬಾಕ್ಸ್ ಆಫೀಸ್. ಹೌದು, ಅಂದು ಮ್ಯಾಕ್ಸ್ ಮೂಲಕ ಅರ್ಜುನ್ ಮಹಾಕ್ಷಯನಾಗಿ ಅಬ್ಬರ, ಇಂದು ಮಾರ್ಕ್ ಮೂಲಕ ಅಜಯ್ ಮಾರ್ಕಂಡೇಯನಾಗಿ ಅಬ್ಬರ. ಹಬ್ಬಬ್ಬ ವಾಟ್ ಎ ಕಾಂಬಿನೇಷನ್, ವಾಟ್ ಎ ಪವರ್ಫುಲ್ ನೇಮ್ಸ್. ನಿಜಕ್ಕೂ ಸೂಪರ್ ಡೂಪರ್ ಸೂಪರ್ 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 ಆಗಿದೆ. ಕನ್ನಡಿಗರೇ, ಕನ್ನಡ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಪ್ರೇಕ್ಷಕರ ಹೃದಯಗಳಲ್ಲಿ ವಿಶೇಷ ಸ್ಥಾನ ಪಡೆದ ನಟ. ಅವರ ಮುಂದಿನ ಸಿನಿಮಾ ಬಹಳ ನಿರೀಕ್ಷಿತವಾದ ಕಿಚ್ಚ 47 ಈಗ ಹೊಸ ಶೀರ್ಷಿಕೆಯು ಬಿಟ್ಟಿದ್ದಾರೆ. ಇನ್ನು ಚಿತ್ರದ ಹೆಸರು ಮಾರ್ಕ್, ಹೆಸರಲ್ಲೇ ಪವರ್ಫುಲ್ ಇದೆ. ಇನ್ನು ಇದೇ ವರ್ಷ ಕ್ರಿಸ್ಮಸ್ 2025ಕ್ಕೆ ಭರ್ಜರಿ ರಿಲೀಸ್ ಗ್ಯಾರಂಟಿ ಎಂದು ಹೇಳ್ತಿದ್ದಾರೆ. ಇನ್ನು ಏನೇನು ವಿಶೇಷ ಈ ಸಿನಿಮಾದಲ್ಲಿ, ಟೀಸರ್ನಲ್ಲಿ ಏನು ಕುತೂಹಲ, ಬಾಕ್ಸ್ ಆಫೀಸ್ನಲ್ಲಿ ಏನಾಗಬಹುದು, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಕನ್ನಡಿಗರೇ. ಇನ್ನು ಮೊದಲೇ ಕಿಚ್ಚ 47 ಎಂಬ ವರ್ಕಿಂಗ್ ಟೈಟಲ್ನಿಂದ ಸಿನಿಮಾ ಚರ್ಚೆಗೆ ಬಂದಿತ್ತು. ಇನ್ನು ಸೆಪ್ಟೆಂಬರ್ 2ರ ಕಿಚ್ಚನ ಹುಟ್ಟುಹಬ್ಬದ ಸನ್ನಿವೇಶಕ್ಕೆ ಹೊಂದಿಸಿ ಚಿತ್ರದ ಶೀರ್ಷಿಕೆ ಮಾರ್ಕ್ ಎಂದು ಘೋಷಣೆ ಮಾಡಿದ್ದಾರೆ. ಇನ್ನು ಸುದೀಪ್ ಅವರ ಒಂದು ಫೇಟ್ ಜ್ವಾಲೆ ಹೊತ್ತಿಕೊಂಡಿದೆ, ಸಾಹಸ ಪ್ರಾರಂಭವಾಗುತ್ತದೆ. ಇನ್ನು ಕಿಚ್ಚ 47 ಶೀರ್ಷಿಕೆ ಘೋಷಣೆಯಾಗಿ ಟೀಸರ್ ಬಿಡುಗಡೆಯಾಗಿದೆ. ಅವರ ಅಭಿಮಾನಿಗಳಲ್ಲಿ ಕನ್ನಡಿಗರಲ್ಲಿ ಕಿಚ್ಚನ ಕೆಚ್ಚನ್ನು ಹೆಚ್ಚಿಸಿದೆ. ಹೌದು, ಟೀಸರ್ನ ಲುಕ್, ಆಕ್ಷನ್, ಇಂಟೆನ್ಸ್ ಕ್ಯಾಮ್ರಾ ವರ್ಕ್, ಹೈ ಎನರ್ಜಿ ಸ್ಕೋರ್ ಎಲ್ಲವೂ ಅದ್ಭುತವಾಗಿದೆ. ಇನ್ನು ಮಾರ್ಕ್ ಅನ್ನುವ ಹೆಸರು ಯಾಕೆ ಅನ್ನುವುದು ನೋಡುವುದಾದರೆ, ಮಾರ್ಕ್ ಒಂದು ಗುರುತು, ಒಂದು ಲೆಗಸಿ, ಒಂದು ಹೋರಾಟದ ಸಂಕೇತ ಎಂದೇ ಹೇಳಬಹುದು ಕನ್ನಡಿಗರೇ. ಅಂದು ಮ್ಯಾಕ್ಸ್ ಅಬ್ಬರ, ಇಂದು ಮಾರ್ಕ್ ಅಬ್ಬರ. ವಾಟ್ ಎ ಲೆಗಸಿ, ಸೂಪರ್ ಅಲ್ವಾ ಕನ್ನಡಿಗರೇ. ಇನ್ನು ಮಾರ್ಕ್ ಗ್ಲಿಮ್ಸ್ನಲ್ಲಿ ಹೇಗೆಲ್ಲ ಮಸಾಲೆ ಅಂಶಗಳು ಇದ್ದಾವೆ ಅನ್ನೋದನ್ನ ನೋಡೋಣ ಬನ್ನಿ ಕನ್ನಡಿಗರೇ. ಅಲ್ಲಿನ ಡಾರ್ಕ್ ಥೀಮ್, ಪವರ್ಫುಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸ್ಗಳು, ರೀತಿ ಎದ್ದು ಕಾಣುವ ದೃಶ್ಯಗಳು, ಒಟ್ಟಾಗಿ ಅಂತಿಮ ದೃಶ್ಯ ಸುದೀಪ್ ಅವರ ಸಿಗ್ನೇಚರ್ ಲುಕ್ ಅವರ ಫ್ಯಾನ್ಸ್ನ ಹುಚ್ಚರಂತೆ ರಿಯಾಕ್ಟ್ ಮಾಡೋ ಹಾಗೆ ಮಾಡಿದ್ದಾರೆ ಕನ್ನಡಿಗರೇ. ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ಗಳು ಶುರುವಾಗಿವೆ. ಹ್ಯಾಶ್ಟ್ಯಾಗ್ ಮಾರ್ಕ್, ಹ್ಯಾಶ್ಟ್ಯಾಗ್ ಕಿಚ್ಚ 47, ಹ್ಯಾಶ್ಟ್ಯಾಗ್ ಕಿಚ್ಚ ಸುದೀಪ್, ಹ್ಯಾಶ್ಟ್ಯಾಗ್ ಕ್ರಿಸ್ಮಸ್ 2025 ರಿಲೀಸ್ ಡೇಟ್, ಹ್ಯಾಶ್ಟ್ಯಾಗ್ ಅಜಯ್ ಮಾರ್ಕಂಡೇಯ. ಈ ಹೆಸರುಗಳು ಎದ್ದು ಕಾಣುತ್ತಿವೆ. ಇನ್ನು ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಮ್ಯಾಕ್ಸ್ ಚಿತ್ರದಂತೆ ಫ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ಮಾರ್ಕ್ ಸಿನಿಮಾ. ಕಿಚ್ಚ ಲುಕ್ಗೆ ಫಿದಾ ಆಗಿರೋರಲ್ಲಿ ಯಾವುದೇ ಸಂಶಯ ಇಲ್ಲ ಕನ್ನಡಿಗರೇ. ಇನ್ನು ಇದೇ ಗ್ಲಿಮ್ಸ್ ನಲ್ಲಿ ಕಿಚ್ಚ ಹೇಗೆ ಕಾಣಿಸ್ತಾರೆ ಅನ್ನೋದನ್ನ ಬಿಟ್ಟುಕೊಟ್ಟಿದ್ದಾರೆ ಕನ್ನಡಿಗರೇ. ಅಜಯ್ ಮಾರ್ಕಂಡೇಯ ಮ್ಯಾಡ್ ಆಗಿ, ರೂತ್ಲೆಸ್ ಆಗಿ, ಆಟಿಟ್ಯೂಡ್ ಮ್ಯಾನ್ ಆಗಿ, ಇನ್ನು ಎಲ್ಲದಕ್ಕೂ ಮಿಗಿಲಾಗಿ ಕಿಂಗ್ ಬಾಷ್ ಆಗಿ ಕಂಗೊಳಿಸುತ್ತಿದ್ದಾರೆ ಎಂಬುದು ಗ್ಲಿಮ್ಸ್ ನಲ್ಲಿ ಎದ್ದು ಕಾಣುತ್ತಿದೆ ಕಿಚ್ಚ ಬಾಷಾ. ಇನ್ನು ಈ ಚಿತ್ರವು ಇದೇ ಕ್ರಿಸ್ಮಸ್ 2025ಗೆ ರಿಲೀಸ್ ಡೇಟ್ ದೃಢಪಡಿಸಲಾಗಿದೆ. ಇನ್ನು ಶೂಟಿಂಗ್ ಪ್ರಗತಿಯಲ್ಲಿದ್ದು 60% ಶೂಟಿಂಗ್ ಮುಗಿದಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಅಕ್ಟೋಬರ್ ಅಂತ್ಯದೊಳಗೆ ಶೂಟಿಂಗ್ ಪೂರ್ಣಗೊಳ್ಳಲಿದೆ ಕನ್ನಡಿಗರೇ. ಇನ್ನು ಮಾರ್ಕ್ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲಿ ಎದುರಾಳಿಯಾಗಿ ಯಾರ್ಯಾರು ಬರ್ತಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೆಯದಾಗಿ ದಿ ಡೆವಿಲ್ ಅವರ ಚಿತ್ರ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತಿದೆ ಕನ್ನಡಿಗರೇ. ಇನ್ನು 45 ಸಿನಿಮಾ, ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅಭಿನಯದ ಈ ಚಿತ್ರವು ಕ್ರಿಸ್ಮಸ್ ಹಬ್ಬದ ದಿನವೇ ರಿಲೀಸ್ ಆಗುತ್ತಿದೆ. ಇನ್ನು ಹಾಲಿಡೇ ಸೀಸನ್ ನಲ್ಲಿ ಪ್ರೇಕ್ಷಕರಿಗೆ 3 ಭರ್ಜರಿ ಆಯ್ಕೆಗಳು ಸಿಗುತ್ತಿದ್ದಾವೆ. ಯಾವ ಸಿನಿಮಾ ನೀವು ನೋಡ್ತೀರಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಕನ್ನಡಿಗರೇ. ಇನ್ನು ಈ ಚಿತ್ರದ ಬಾಕ್ಸ್ ಆಫೀಸ್ ನಿರೀಕ್ಷೆಗಳು ಮತ್ತು ಭವಿಷ್ಯ ಹೇಗಿದೆ ಅನ್ನೋದಾದರೆ, ಹಿಂದಿನ ಮ್ಯಾಕ್ಸ್ ಚಿತ್ರ ಹೋಲಿಸಿದರೆ ಅದು ತುಂಬಾ ಯಶಸ್ವಿಯಾಗಿ ಹಾಲಿಡೇ ಸೀಸನ್ ಅಲ್ಲಿ ಬಂಪರ್ ಹಿಟ್ ಆಗಿತ್ತು ಕನ್ನಡಿಗರೇ. ಇನ್ನು ಮಾರ್ಕ್ ಕೂಡ ಅದೇ ಕ್ರಿಸ್ಮಸ್ ಹಬ್ಬಕ್ಕೆ ಬರುತ್ತಿದ್ದು, ಈ ಚಿತ್ರದಲ್ಲಿ ಆಕ್ಷನ್, ಡ್ರಾಮಾ, ಸ್ಟಾರ್ ಪವರ್ ಎಲ್ಲವೂ ಸೇರಿ ಬಾಕ್ಸ್ ಆಫೀಸ್ ಅನ್ನು ಧೂಳೆಬ್ಬಿಸುವ ಲಕ್ಷಣಗಳು ಎದ್ದು ಕಾಣುತ್ತಿದೆ. ಇನ್ನು ಪ್ರೇಕ್ಷಕರ ನಿರೀಕ್ಷೆ, ಕನ್ನಡದಲ್ಲಿ ನೂತನ ಆಕ್ಷನ್ ಸಿನಿಮಾದ ಮೈಲುಗಲ್ಲು ಎಂದು ಹೇಳಬಹುದು ಮಾರ್ಕ್ ಸಿನಿಮಾ ಗ್ಲಿಮ್ಸ್ ನೋಡಿದ ಮೇಲೆ. ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಕ್ರಿಸ್ಮಸ್ 2025ಕ್ಕೆ ಕನ್ನಡ ಚಿತ್ರರಂಗವನ್ನು ಮತ್ತೊಮ್ಮೆ ರಂಗೇರಿಸಲು ಸಜ್ಜಾಗಿದೆ. ನೀವು ಟೀಸರ್ ನೋಡಿದ್ದೀರಾ? ನಿಮಗೆ ಹೇಗನಿಸ್ತು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಕನ್ನಡಿಗರೇ. ಇನ್ನಷ್ಟು ಕನ್ನಡ ಸಿನಿಮಾ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.